ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ನನ್ನ ಬರ್ತ್ಡೇ ವಿಡಿಯೋ. ಹೇಗಾಯಿತು, ನನ್ನ ಹಸ್ಬೆಂಡ್ ಹೇಗೆ ಪ್ರಪೋಸ್ ಮಾಡಿದರು ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ನಮ್ಮ ಹಸ್ಬೆಂಡ್ ಹೇಗೆ ನನಗೆ ಸರ್ಪ್ರೈಸ್ ಕೊಟ್ಟರು, ಸೊ ಇದು ಬರ್ತ್ಡೇ ಪ್ಲ್ಯಾನ್ಸ್ ಎಲ್ಲ ಹೇಗೆ ಮಾಡಿದರು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ನನ್ನ ಎಂಟ್ರಿ ವಿಡಿಯೋ. ಹೇಗಾಯಿತು ಅಂತ ನೋಡಿ. ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ಬ್ಲಾಂಕ್ ಆದೆ ನಾನು. ಸರ್ಪ್ರೈಸ್ ನೋಡಿ. ಎಂಟ್ರಿ ಎಲ್ಲ ಮುಗಿದ್ಮೇಲೆ ಕೇಕ್ ಕಟ್ ಮಾಡಿದೆ. ಕೇಕ್ ಕಟ್ ಮಾಡಬೇಕಾದ್ರೆ ಎಲ್ಲ ನಮ್ಮ ತಂಗಿ ವಿಡಿಯೋ ಮಾಡ್ತಿತ್ತು. ಆ್ಯಕ್ಚುಲಿ ಕೇಕ್ ಕಟ್ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ನನ್ನ ಮಗಳ ಜೊತೆ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದು ನನ್ನ ತಲೆನೇ ಬರಲಿಲ್ಲ ಆವಾಗ. ಸೊ ಹಾಗೆ ಕೇಕ್ ಕಟ್ ಮಾಡಿದೆ. ಸೊ ಕೇಕ್ ಕಟ್ ಮಾಡೋದೆಲ್ಲ ಮುಗಿದ ತಕ್ಷಣ ಒಬ್ಬೊಬ್ಬರಿಗೆ ನಾನು ಕೇಕ್ ತಿನ್ನಿಸಿದೆ. ಫಸ್ಟ್ ನಮ್ಮ ತಂಗಿ, ನೆಕ್ಸ್ಟ್ ನಮ್ಮ ತಮ್ಮ ಇವನು, ನೆಕ್ಸ್ಟ್ ನಮ್ಮ ಆಂಟಿ, ನಮ್ಮ ತಮ್ಮನ ಫ್ರೆಂಡು, ನೆಕ್ಸ್ಟ್ ನಮ್ಮ ಆಂಟಿ ಗಿಫ್ಟ್ ಕೊಟ್ಟರು. ಆಮೇಲೆ ನಮ್ಮ ಹಸ್ಬೆಂಡ್ ಗಿಫ್ಟ್ ಕೊಟ್ಟರು. ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ನಾವು. ಸೊ ಈ ಕಡೆ ನಮ್ಮ ತಮ್ಮ ನಮ್ಮ ಮಗಳಿಗೆ ಪ್ರಪೋಸ್ ಮಾಡ್ತಿದ್ದ. ನನ್ನ ಮಗಳು ಕೂಡ ನಮ್ಮ ತಮ್ಮನೇ ಪ್ರಪೋಸ್ ಮಾಡಿದ್ದ. ಸಾರಿ ಮಾಡಿದ್ಲು. ನಂತರ ಸಿಂಗಲ್ ಫೋಟೋಸ್ ಎಲ್ಲ ಸ್ಟೈಲಾಗಿ ಸಿಂಗಲ್ ಫೋಟೋಸ್ ತೆಗೆಸ್ಕೊಂಡೆ. ತೆಗೆಸ್ಕೊಂಡ ತಕ್ಷಣ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮ ಆಂಟಿ ಮತ್ತು ನನ್ನ ಮಗಳು ಫೋಟೋ ತೆಗೆಸ್ಕೊಂಡ್ರು. ನಂತರ ನಾವು ಆಮೇಲೆ ನನ್ನ ಮಗಳು ನಾನು ಫೋಟೋ ತೆಗೆಸ್ಕೊಂಡ್ವಿ. ಈ ವಿಡಿಯೋ ಆ್ಯಕ್ಚುಲಿ ನಮ್ಮ ತಂಗಿ ರಿಕ್ವೆಸ್ಟ್ ಮಾಡಿದ್ಲು ಅಂತ ನಮ್ಮ ಹಸ್ಬೆಂಡ್ ಮಾಡಿದ್ದು. ಬಟ್ ಅವ್ರಿಗೂ ತುಂಬ ಇಷ್ಟ ಇತ್ತು. ಆದರೂ ನಮ್ಮ ತಂಗಿಗೋಸ್ಕರ ಈ ವಿಡಿಯೋ ಮಾಡಿ. ನೆಕ್ಸ್ಟು ಮಂಜುರಾಣಿಗೆ ಪ್ರಪೋಸ್ ಮಾಡಿದ್ದು. ಆ್ಯಕ್ಚುಲಿ ನಾವು ವರ್ಷ ಬರ್ತ್ಡೇ ದಿನ ಇದೇ ರೀತಿ ಪ್ರಪೋಸ್ ಮಾಡ್ತಿದ್ದೆವು. ಈ ವರ್ಷವೂ ಕೂಡ ಅದೇ ರೀತಿ ಪ್ರಪೋಸ್ ಮಾಡ್ದ. ಚೆನ್ನಾಗಿತ್ತು ಒಂಥರ. ಸೊ ಆಮೇಲೆ ನಾನು ಪ್ರಪೋಸ್ ಮಾಡಿದೆ. ನಮ್ಮ ತಂಗಿ ಹೇಳಿದ್ಲು, ನೀನು ಗಂಡ ಅಷ್ಟೇ ಪ್ರಪೋಸ್ ಮಾಡಬೇಕಾ, ನೀನು ಪ್ರಪೋಸ್ ಮಾಡಲ್ವಾ ಅಂತ. ಸೊ ನಾನು ಅವರಿಗೆ ಪ್ರಪೋಸ್ ಮಾಡಿದೆ. ಪ್ರಪೋಸ್ ಮಾಡ್ಬೇಕಾದ್ರೆ ನಾನೇನು ಹೇಳಲಿಲ್ಲ. ಏನು ಬರೀ ಬೊಕ್ಕೆ ಕೊಡ್ತಿದ್ಯಾ ಅಂದರು ಅವರು. ಹೋಗ್ತಾ ಆಮೇಲೆ ಐ ಲವ್ ಯು ಅಂತ ಹೇಳಿದೆ ನಾನು. ನೆಕ್ಸ್ಟ್ ನನ್ನ ಮಗಳ ಜೊತೆ ಆಟ ಆಡಿದೆ. ನನ್ನ ಮಗಳನ್ನ ತುಂಬ ಹೊತ್ತು ಎತ್ಕೊಂಡಿದ್ದಿಲ್ಲ ನಾನು, ಅಲ್ಲೆಲ್ಲ ಬ್ಯುಸಿ ಇರೋದ್ರಿಂದ. ಮತ್ತು ಆಮೇಲೆ ಎತ್ಕೊಂಡು ಆಟ ಆಡಿಸಿದೆ ಸ್ವಲ್ಪ ಹೊತ್ತು. ತುಂಬ ಖುಷಿಪಟ್ಲು. ನೆಕ್ಸ್ಟ್ ಅವಳನ್ನ ಫ್ರೆಂಡ್ ಎಲ್ಲ ಕೂರಿಸಿ ನಾವು ಅವಳನ್ನೆಲ್ಲ ವಿಡಿಯೋ ಮಾಡಿದ್ವಿ. ಅವಳು ತುಂಬ ಖುಷಿ ಇದ್ಲು, ಎಕ್ಸೈಟ್ಮೆಂಟು ಒಂಥರ. ಅವಳಿಗೂ ಖುಷಿ ಆಯಿತು ಎಲ್ಲ. ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು. ಆಮೇಲೆ ಫುಲ್ ಡೆಕೋರೇಷನ್ ವಿಡಿಯೋ ಬೇಕು ಅಂತ ನಮ್ಮ ಹಸ್ಬೆಂಡು ನನ್ನ ನಿಲ್ಲಿಸಿ ಫುಲ್ ಡೆಕೋರೇಷನ್ ಹೇಗೆ ಮಾಡಿದರು ಅಂತ ಫುಲ್ ವಿಡಿಯೋ ಕವರ್ ಮಾಡಿದರು. ಯಾವ ರೀತಿ ಡೆಕೋರೇಷನ್ ಮಾಡಿದರು, ಅಲ್ಲೆಲ್ಲ ಯಾವ ರೀತಿ ಲೆಟರ್ಸ್ ಇಟ್ಟಿದ್ರು ಅಂತ. ಜಸ್ಟ್ ಹಾಗೆ ಒಂದು ವಾಕಿಂಗ್ ಸ್ಟೈಲ್ ನಮ್ಮದು. ಇಬ್ಬರ ಜೊತೆಗೆ ನಡ್ಕೊಂಬರ್ಬೇಕು ಅಂತ ಒಂದು ವಾಕಿಂಗ್ ವಿಡಿಯೋ ಮಾಡಿದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಈ ಥರ ಯಾವಾಗಲೂ ವರ್ಷವೂ ನನ್ನ ಈ ಥರ ಎತ್ಕೊಳ್ತಾರೆ. ಈ ವರ್ಷವೂ ಕೂಡ ಅದನ್ನೇ ಎತ್ಕೊಂಡ್ರು. ಸೊ ಇಲ್ಲಿಗೆ ನಮ್ಮ ಇದು ವ್ಲಾಗ್ ಮುಗೀತು. ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಹೀಗಿತ್ತು. ಸೊ ಥ್ಯಾಂಕ್ ಯು ಆಲ್, ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.